ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನೀಗ ಬೆಂಗಳೂರಿಗೆ ಹೊರಟೆ. ಹಾಗೆ ಜೋರು ಮಳೆ ಬರ್ತಾ ಇತ್ತು. ಹೇಗೆ ಹೋಗುದು, ಆಟೋದಲ್ಲೇ ಹೋಗ್ಬೇಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೆವು. ಅಪ್ಪ ಹೇಳಿದರು ಬಿಡ್ಲಿಕ್ಕಾಗುವ ಮಳೆ ನಿಲ್ಲಬಹುದು ಅಂತ. ಹಾಗೆ ಆಯಿತು, ಮಳೆ ನಿಂತಿತ್ತು ಕೂಡ. ಹಾಗೆ ಅಪ್ಪ ಈಗ ನನ್ನನ್ನು ಪೇಟೆ ತನಕ ಬಿಡ್ತಾರೆ. ಮತ್ತು ಬಸ್ಸಲ್ಲಿ ಹೋಗಿ ಮತ್ತೆ ನಾನು ಬೆಂಗಳೂರಿಗೆ ಹೋಗ್ಲಿಕ್ಕಿರುವ ಬಸ್ಸಲ್ಲಿ ಹೋಗುದು. ಎಂಥದೋ ಕಾಲಿಗೆ ಸಿಕ್ಕಿ ಹಾಕಿಕೊಂಡಿತ್ತು. ಅಮ್ಮ ಯಾವತ್ತಿನ ಹಾಗೆ ಇಲ್ಲಿ ಬಂದಿದ್ದಾರೆ ಬಾಯ್ ಮಾಡಲಿಕ್ಕೆ. ಹಾಗೆ ಇನ್ನು ಹೋಗುದು, ಯಾವತ್ತಿನ ಸಮಯಕ್ಕೆ ಹೋಗುದು. ನಾನು ಯಾವತ್ತಿದೆ ಸಮಯಕ್ಕೆ ಹೋಗುದು ಬಸ್ಸಿಗೆಲ್ಲ. ಆದರೆ ಬೇಗ, ಒಂದೊಂದ್ಸಲ ಬೇಗ ಬರ್ತದೆ. ಬೇಗ ಅಂತ ಹೇಳಿದರೆ ಸಮಯಕ್ಕೆ ಸರಿಯಾಗಿ, ಒಂದೊಂದ್ಸಲ ಸ್ವಲ್ಪ ಲೇಟ್ ಆಗ್ತದೆ. ಆದರೆ ಸ್ವಲ್ಪ ನಾನು ಯಾವತ್ತಿಗಿಂತ ಬೇಗ ಹೋಗುದಂತ ನಿಮ್ಮ ಹತ್ರ ಹೇಳ್ತೇನಲ್ಲ, ಹಾಗೆ ನೋಡುವ. ಬಸ್ ಸಿಕ್ಕಬೇಕು ನನಗೆ, ನನ್ನ ಇಲ್ಲಿ ಊರಿಂದ ವಿಟ್ಲದಿಂದ ಬಸ್ ಸಿಕ್ಕಿ ಮತ್ತೆ ಹೋಗೋದು. ಆ್ಯಕ್ಚುಲಿ ನಾನು ಹೋಗುವ ಸಮಯಕ್ಕೆ ಮಲಬಾರ್ ಇರ್ತದೆ, ಕೇರಳ ಸ್ಟೇಟ್ ಇರ್ತದಲ್ಲ ಮಲಬಾರ್. ಮತ್ತು ಇದು ಉಂಟು, ನಮ್ಮ KSRTC ಕೂಡ ಉಂಟು. ಯಾವುದು ಸಿಗ್ತದೆ ಅಂತ ಕತೆ ಗೊತ್ತಿಲ್ಲ. ಎಂತ ಮರೆತು ಹೋಗಲಿಲ್ಲ ಅಂತ ಅಂದುಕೊಳ್ತೇನೆ. ಮುಖ್ಯವಾಗಿ ಎಲ್ಲಿಗೆ ಹೋಗೋದಿದ್ರು ಲ್ಯಾಪ್ಟಾಪ್ ಚಾರ್ಜರ್, ಫೋನ್ ಮತ್ತು ಪರ್ಸ್, ಇದು 4 ನನ್ನ ಜೊತೆಗಿರಬೇಕು ಅಂತ. ನನಗೆ ನನ್ನ ಅಕ್ಕ, ಯಾರು ನಾನು ಬೆಂಗಳೂರಲ್ಲಿ ಅಕ್ಕನ ಮನೆಯಲ್ಲಿ ಇರ್ತಾ ಇದ್ದೆಲ್ಲ, ನನಗಿದು ಅವರು ಹೇಳಿಕೊಟ್ಟ ಪಾಠ. ಅಂದರೆ ಅವರು ಯೂಶ್ವಲಿ ನಾನು ಎಲ್ಲಿಗಾದರೂ ಹೋಗುವಾಗ ಹಾಗೆ ಹೇಳೋದು, ಚಾರ್ಜರು, ಫೋನು, ಪರ್ಸು, ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪು ಇದು ಉಂಟಲ್ಲ, ಮತ್ತೆ ನಿಮಗೆ ಹೇಗಾದರೂ ಬದುಕಿಕೊಳ್ಬೋದು, ಅದು 4 ತೆಕ್ಕೋ ಅಂತವ್ರು ಯಾವತ್ತೂ ನನಗೆ ಹೇಳೋದು ನೆನಪು. ಹಾಗೆ ಅದೊಂದು ತೆಕ್ಕೊಳ್ತೇನೆ ನಾನು. ಇದು ನಾವು ಮೊನ್ನೆ ಗಮಿಗೆ ಹೋದ ದಾರಿ. ಇಲ್ಲಿಂದ ಹೀಗೆ ಹೋದರೆ ಒಂದಷ್ಟು ಮನೆಗಳು ಸಿಗ್ತದೆ ಇಲ್ಲಿ. ಮತ್ತು ಗಮಿ, ಇಲ್ಲಿಂದ ಮೇಲೆಲ್ಲ ನಮ್ಮ ಮನೆ ಇರೋದು. ನೋಡಿ ನಮ್ಮ ರೋಡ್ ಇದೆಲ್ಲ ಸುತ್ತಲೂ ಕಾಡು 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 ಕಾಡುಂಟು. ಇಲ್ಲಿ ಮೇಲೊಂದು ಕಾಣ್ತಾ ಇರ್ಬೋದು ನಿಮಗೆ, ಈ ಕರೆಂಟ್ ವೈರಲ್ಲಿ ಪರ್ಸಿನ ಹಾಗೆ. ನಾವು ಸಣ್ಣದಿರುವಾಗೆಲ್ಲ ಅಂದುಕೊಳ್ತಾ ಇದ್ದದ್ದು, ಯಾರೋ ಪರ್ಸನ್ನು ಮೇಲೆ ಕರೆಂಟ್ ವಯರಿಗೆ ಬಿಸಾಕಿದ್ದಾರೆ ಅಥವಾ ಎಸೆದಿದ್ದಾರೆ ಅಂತ. ಕಾಣ್ತಾ ಇರ್ಬೋದು ನಿಮಗೆ. ನಾವು ಹೋಗುವ ಸಮಯಕ್ಕೆ ಅಂತಲೇ ಮಳೆ ನಿಂತ ಹಾಗಿತ್ತು. ನಿಮಗೆ ಮಾರ್ಗ ಎಲ್ಲ ನೋಡಿದಾಗ ಗೊತ್ತಾಗಬಹುದು, ಫುಲ್ ಒದ್ದೆ ಆಗಿ ಉಂಟು ಮಾರ್ಗ ಎಲ್ಲ. ಹಾಗೆ ತಂಪು ಗಾಳಿ ಕೂಡ ಬೀಸ್ತಾ ಇತ್ತು ನಾನು ಹೋಗುವಾಗ. ಪೇಟೆ ತಲುಪಲಿಕ್ಕಾಗುವಾಗ ಸ್ವಲ್ಪ ಹನಿಲಿಕ್ಕೆ ಪ್ರಾರಂಭ ಆಗಿತ್ತು, ಆದರೆ ಪೂರ್ತಿ ಅಂತ ಎಂಥ ಮಳೆ ಬಂದಿರಲಿಲ್ಲ ಆಯಿತಾ. ನಾನು ಹೋಗಿ ಬಸ್ ಸ್ಟ್ಯಾಂಡ್ ತಲುಪಿದ್ದು. ಅಲ್ಲಿಗೆ ನಾನು ಆಗ ಹೇಳಿದ ಹಾಗೆ ಮಲಬಾರ್ ಬಸ್ ಬಂದದ್ದು ಕೂಡ ಸರಿಯಾಗಿದೆ. ತುಂಬ ರಶ್ ಇತ್ತು, ನನಗೊಂದು ಅರ್ಧ ದಾರಿಯ ತನಕ ನಿಲ್ಲುವ ಹಾಗೆ ಆಗಿತ್ತು. ಆದರೆ ಪರವಾಗಿಲ್ಲ, ನಾನು ಬೆಂಗಳೂರಿಗೆ ಹೋಗುವ ಇಡೀ ಪ್ರಯಾಣದುದ್ದಕ್ಕೂ ಕೂತ್ಕೊಂಡೇ ಹೋಗುದು. ಹಾಗಾದ ಕಾರಣ ನನಗೆ ಎಂತ ನಿಂತರೂ ಪರವಾಗಿಲ್ಲ ಅಂತ ಅನ್ನಿಸಿತ್ತು. ಹಾಗೆ ನಾನಲ್ಲಿ ಪುತ್ತೂರು ಬಸ್ ಸ್ಟ್ಯಾಂಡ್ಗೆ ತಲುಪಿ ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ಆಗಿತ್ತೇನೋ. ಅಷ್ಟು ಹೊತ್ತಿಗೆ ನನ್ನ ಬಸ್ ಬಂದು ನೋಡಿ, ಇದುವೇ ನಾನು ಯಾವತ್ತು ಹೋಗುವ ಬಸ್ ಆಯಿತಾ. ನಾನು ಫ್ರಂಟ್ ಸೀಟು ಬುಕ್ ಮಾಡಿದ್ದೀನಿ ಆಯಿತಾ, ಸೀಟ್ ನಂಬರ್ 1ಅಲ್ಲಿ. ಯಾಕಂತ ಹೇಳಿದರೆ ನನಗಿಂತ ಮುಂದೆ ಯಾರು ಕೂಡ ಇರೋದಿಲ್ಲ, ಆಗ ನನಗೆ ಕಂಫರ್ಟ್ ಇರ್ತದೆ. ಸೀಟಿನ ಮುಂದೆ ಕೂತವ್ರು ಯಾರಾದರೂ ಇದ್ದರೆ ಅವರು ತುಂಬ ಹಿಂದೆ ಮಾಡಿ ಕೈಯೆಲ್ಲ ಹಿಂದೆ ಇಟ್ಟುಕೊಂಡೆಲ್ಲ ಕೂತ್ಕೊಳ್ತಾರೆ. ಆಗ ನನಗೆ ಒಂಥರ ಮುರಿಸಾಗ್ತದೆ. ಅದಕ್ಕೆ ಬೇಕಾಗಿ ನಾನು ಹಾಗೆ ಫ್ರಂಟ್ ಸೀಟ್ ಬುಕ್ ಮಾಡಿ ಕೂತದ್ದು, ನನಗೆ ಕಂಫರ್ಟ್ ಉಂಟು ಅಂತ. ಹಾಗೆ ಎಲ್ಲ ಹೊರಗೆಲ್ಲ ನೋಡ್ತಾ ಹೋಗಲಿಕ್ಕೆ ತುಂಬ ಖುಷಿ ಆಗ್ತದೆ. ಒಂದು ಸುಳ್ಯ ಮತ್ತು ಸುಳ್ಯಕ್ಕಿಂತ ನಂತರದ ಭಾಗ ಈ ಸಂಪಾಜೆ ಘಾಟಿ ಎಲ್ಲ ಬರ್ತದಲ್ಲ, ಅಲ್ಲಿ ಎಲ್ಲ ಪರಿಸರ ನೋಡಲಿಕ್ಕೆ ಎಷ್ಟು ಚಂದ ಅಂತ ಹೇಳಿದರೆ ನನಗೆ ತುಂಬ ಖುಷಿ ಆಗೋದಾಯ್ತಾ. ಅದು ಕೂಡ ಈ ಮಳೆಗಾಲದಲ್ಲಿ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿರ್ತದೆ ಆ ಕಾಡು. 2 ಕಡೆ ಕೂಡ ಫುಲ್ ಹಸಿರು ನಿಮಗೆ ಕಾಣ್ತಾ ಇರಬಹುದು. ನನಗೆ ಗೊತ್ತಿಲ್ಲ ನಿಮಗೆ ಈ ಒಂದು ಅನುಭವ ಭಾಸ ಆಗ್ತದಾ ಇಲ್ವಾ ಅಂತ. ಆ ಬಸ್ಸಿನ ಮುಂದೆ ಕೂತ್ಕೊಂಡುಂಟಲ್ವಾ, ಸುಂದರವಾದ ದೃಶ್ಯವನ್ನು ನೋಡುವ ಒಂದು ಖುಷಿಯೇ ಬೇರೆ ಅಲ್ವಾ. ಮಡಿಕೇರಿಯವರೆಗೆ ನನ್ನ ಹತ್ರ ಯಾರು ಕೂಡ ಇರಲಿಲ್ಲ, ಖಾಲಿ ಇತ್ತು ಸೀಟ್. ಹಾಗೆ ಮಡಿಕೇರಿಯಿಂದ ನಂತರ ಒಬ್ಬರು ಲೇಡಿ ಕೂತಿದ್ರು, ಬೆಂಗಳೂರಿನ ತನಕ ಕೂಡ ಅವರಿದ್ದರು. ಹಾಗೆ ಅವರೆಲ್ಲ ಫ್ಯಾಮಿಲಿ ಅವರೇ ಬಂದದ್ದು ಜೊತೆಯಲ್ಲಿ. ಹಾಗಾದ ಕಾರಣ ಅವರ ಪಾಡಿಗೆ ಮಾತನಾಡಿಕೊಂಡು ಎಲ್ಲ ಇದ್ದರು. ನಾನು ನನ್ನ ಪಾಡಿಗೆ ಹೊರಗೆ ಎಲ್ಲ ನೋಡ್ತಾ ಇದ್ದೆ. ಜಾಸ್ತಿ ಫೋನೆಲ್ಲ ಎಂತ ನೋಡಲಿಕ್ಕೆ ನೆಟ್ವರ್ಕ್ ಕೂಡ ಸಿಗ್ತಾ ಇರೋದಿಲ್ಲ. ಮಡಿಕೇರಿಯಿಂದ ನಂತರ ಆದರೆ ನನಗೆ ನೆಟ್ವರ್ಕ್ ಸಿಗ್ತದೆ. ಆದರೆ ಈ ಸುಳ್ಯ ಮತ್ತು ಸಂಪಾಜೆ, ಮಡಿಕೇರಿ ಈ ಪ್ರದೇಶದಲ್ಲಿ ಎಲ್ಲ ಎಂತ ಕೂಡ ನೆಟ್ವರ್ಕ್ ಸಿಗೋದಿಲ್ಲ ಅಲ್ವಾ. ಹಾಗಾಗಿ ಮೊಬೈಲ್ ಕೂಡ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೊರಗಿನ ಪ್ರಕೃತಿ ನೋಡ್ತಾ ಕೂತ್ಕೊಂಡದ್ದು ನಾನು.
ಮಳೆ ಬಂದು ನಿಂತ ನಂತರ ಪ್ರಕೃತಿಯನ್ನು ನೋಡುವ ಚಂದವೇ ಬೇರೆ ಅಲ್ವಾ. ಈ ಮಳೆ ಬಿದ್ದ ಎಲೆಗಳು ಹಾಗೆ ಆ ಹಚ್ಚ ಹಸಿರೇ ಬೇರೆ. ಮಳೆಗಾಲದ ಆ ಒಂದು ಹಸಿರುಂಟಲ್ವಾ, ಅದು ಕಣ್ಣಿಗೆ ಒಂಥರ ತಂಪಾಗ್ತದೆ ನೋಡುವಾಗಲೇ. ಹಾಗೆ ಇಲ್ಲಿ ವಾಹನ ದಟ್ಟಣೆ ಕೂಡ ಜಾಸ್ತಿ ಅಂತ ಇಲ್ಲ. ಬಸ್ ಹಾಗೆ ಒಂದೊಂದು ಬೈಕ್ ಅಥವಾ ಕಾರು ಒಂದೊಂದು ತುಂಬ ಅಪರೂಪವಾಗಿ ಬರ್ತಾ ಇತ್ತು. ಹಾಗಾಗಿ ಯಾವುದೋ ಒಂದು ಕಾಡಿನ ಮಧ್ಯೆ ನಾವು ಸಾಗ್ತಾ ಇದ್ದೇವೆ ಅಂತ ಹೇಳುವ ಆ ಒಂದು ಭಾವನೆ ಬರ್ತಾ ಇತ್ತು. ನನಗೆ ಅಮ್ಮ ಮಾವಿನ ಹಣ್ಣು ತುಂಡು ಮಾಡಿ ಕೊಟ್ಟಿದ್ರು, ಹಾಗೆ ಮಾವಿನ ಹಣ್ಣು ತಿಂದೆ ನಾನು. ಅದಾದ ನಂತರ ಊಟಕ್ಕೆ ನಿಲ್ಲಿಸಿದಾಗ ಮ್ಯಾಗಿ ತಿಂದೆ. ಅಮ್ಮ ನನಗೆ ಮ್ಯಾಗಿ ಮಾಡಿ ಕೊಟ್ಟಿದ್ರು ಇವತ್ತು ಮಧ್ಯಾಹ್ನಕ್ಕೆ ಅಂತ. ಇವತ್ತು ಹೇಗೂ ಪತ್ರೊಡೆ, ನಾಳೆ ಆಫೀಸ್ಗೆ ಕೂಡ ಪತ್ರೊಡೆ, ಹಾಗೆ ಮಧ್ಯಾಹ್ನಕ್ಕೆ ಪತ್ರೊಡೆ ಬೇಡ ಅಂತ ಅಮ್ಮ ಮ್ಯಾಗಿ ಕೊಟ್ಟರು. ರೈಸ್ ಐಟಮ್ ಎಂತಾದರೂ ಬೇಕಾ ಕೇಳಿದ್ರು, ನಾನು ಬೇಡ ಅಂತ ಹೇಳಿದೆ, ಎರಡೆರಡು ಕೆಲಸ ಯಾಕೆ ಸುಮ್ಮನೆ ಅಂತ. ಪ್ರಯಾಣದಲ್ಲಿ ಮಳೆ ಅಂತ ಎಲ್ಲಿ ಕೂಡ ಸಿಕ್ಕಿರಲಿಲ್ಲ. ಪಿರಿಯಾಪಟ್ಟಣದ ಹತ್ರ ತಲುಪುವಾಗ ಮತ್ತೆ ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆ ಕಾಣ್ತಾ ಇರಬಹುದು ಕಿಟಕಿಯ ಗಾಜಿನ ಮೇಲೆ ಯಾವ ರೀತಿ ಆ ಮಳೆ ಹನಿಗಳು ಕೂತಿದೆ ಅಂತ. ಸಣ್ಣಕ್ಕೆ ಮಳೆ ಬರ್ತಾ ಇತ್ತು. ಹಾಗೆ ಮೈಸೂರು ತಲುಪಿದಾಗ ಅಲ್ಲಿ ಮಳೆ ಎಲ್ಲ ಬಂದು ನಿಂತ ಹಾಗೆ ಇತ್ತು ವಾತಾವರಣ. ಯಾವತ್ತಿನ ಹಾಗೆ ಮೈಸೂರು ಬಸ್ ಸ್ಟ್ಯಾಂಡ್ ನಿಮಗೆ ಕಾಣಬಹುದು ಎಷ್ಟು ರಶ್ ಉಂಟಂತ. ಮೈಸೂರು ಬಸ್ ಸ್ಟ್ಯಾಂಡ್ ಯಾವತ್ತೂ ಕೂಡ ಇದೇ ರೀತಿ ರಶ್ ಇರ್ತದೆ. ನಾನು ಹೋಗುವ ಪ್ರತಿ ಸಲ ಗಮನಿಸಿದ ಹಾಗೆ ತುಂಬ ರಶ್ ಇರ್ತದೆ. ಹಾಗೆ ರಾತ್ರಿ ಸುಮಾರು 7:30-8 ಗಂಟೆಯ ಹಾಗೆ ಬೆಂಗಳೂರು ತಲುಪಿದೆ. ಬೆಂಗಳೂರಿಗೆ ತಲುಪುವಾಗ ಈ ಸಲ ಅಷ್ಟೇನು ಟ್ರಾಫಿಕ್ ಅಂತ ಅನ್ನಿಸಿಲ್ಲ ನನಗೆ. ಅಂದರೆ ಸ್ವಲ್ಪ ಸರಾಗವಾಗಿ ಬಸ್ ಹೋಯಿತು ಅಂತ ಅನ್ನಿಸಿತು. ಬಸ್ ಇಳಿದ ತಕ್ಷಣ ಆಟೋ ಬುಕ್ ಮಾಡಿ ನಾನು ನನ್ನ ರೂಮಿನ ಕಡೆಗೆ ಹೊರಟೆ. ಹಾಗೆ ಒಂದು 5 ನಿಮಿಷ ಕಾದೆ ಬಸ್ ಇಳಿದ ನಂತರ ಆಟೋಕ್ಕೆ ಬೇಕಾಗಿ. ಯಾಕಂತ ಹೇಳಿದರೆ ಸ್ವಲ್ಪ ಟ್ರಾಫಿಕ್ ಇತ್ತು ಅಂತ ಅನಿಸಿತು. ರೂಮಿಗೆ ಹೋದ ತಕ್ಷಣ ಸ್ನಾನ ಎಲ್ಲ ಮಾಡಿ ಯಾವತ್ತಿನ ಹಾಗೆ ದೇವರಿಗೆ ದೀಪ ಹಚ್ಚಿದೆ. ನಾನು ರೂಮಿನಲ್ಲಿ ಆರಾಧಿಸುವ ದೇವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿ. ಹಾಗೆ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಕೈ ಮುಗಿತೇವೋ ಆ ಒಂದು ಪದ್ಧತಿಯನ್ನು ನಾನು ಅನುಸರಿಸುವಂಥದ್ದು. ಹಾಗೆ ಪ್ರಾಂತ್ಯ ಎಲ್ಲ ಬದಲಾದ ಹಾಗೆ ಆಯಾಯ ಪ್ರದೇಶಕ್ಕೆ ತಕ್ಕ ಹಾಗೆ ಆಚರಣೆ ಮಾಡ್ತಾರೆ ಜನರು. ಅಂದರೆ 2 ದೀಪ ಹಚ್ಚಬೇಕು, ಒಂದೇ ದೀಪ ಹಚ್ಚಬಾರ್ದು ಅಂತೆಲ್ಲ ಈ ಕಡೆ ಹೇಳ್ತಾರೆ. ಆದರೆ ನಮ್ಮ ಪ್ರದೇಶದಲ್ಲಿ ನಮ್ಮ ಭಾಗದಲ್ಲಿ ಎಲ್ಲ ಆ ರೀತಿ ಆಗಿರುವ ಆಚರಣೆ ಇಲ್ಲ. ಹಾಗೆ ನಮ್ಮಲ್ಲಿ ನಾವು ಯಾವ ರೀತಿ ದೇವರನ್ನು ಪೂಜಿಸಿ ಕೈ ಮುಗಿತೇವೋ ಅದೇ ರೀತಿ ನಾನಿಲ್ಲಿ ನನ್ನ ರೂಮಲ್ಲಿ ಮಾಡ್ತಾ ಇರುವಂಥದ್ದು. ಮತ್ತು ಭಕ್ತಿ ಅಂತ ಹೇಳುವಂಥದ್ದಿಲ್ವ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ದೇವರು ಯಾವತ್ತೂ ನಮ್ಮಲ್ಲಿ ಕೇಳಿಕೊಂಡಿರೋದಿಲ್ಲ. ನಮ್ಮ ಮನಸ್ಸಲ್ಲಿ ನಾವು ಯಾವ ರೀತಿ ದೇವರನ್ನು ಆರಾಧಿಸ್ತೇವೆ ಅಂತ ಹೇಳೋದು ತುಂಬ ಮುಖ್ಯ ಆಗಿರ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಪ್ರತಿ ಸಲ ಬೆಂಗಳೂರಿಗೆ ಬರುವಾಗ ಅಮ್ಮ ಮಜ್ಜಿಗೆ ಕೊಟ್ಟು ಕಳಿಸ್ತಾರೆ ಆಯಿತಾ. ಹಾಗೆ ಅದರದ್ದು ಮುಚ್ಚಳ ತೆಗೆದಾಗ ಒಂದು ಸಲ 2-3 ಸ್ಪೂನ್ ಆಗುವಷ್ಟು ಮಜ್ಜಿಗೆ ಚೆಲ್ಲಿ ಹೋಗ್ತದೆ. ಅದರಲ್ಲಿ ಗ್ಯಾಸ್ ಅಕ್ಯುಮುಲೇಟ್ ಆಗಿರ್ತದಲ್ವಾ, ಅದು ಪುಸ್ ಅಂತ ಬೀಳ್ತದೆ. ಹಾಗೆ ಈ ಸಲ ಮಾತ್ರ ಬೀಳಲಿಲ್ಲ, ನಾನು ತುಂಬ ಜಾಗ್ರತೆಯಿಂದ ತೆಗೆದಿಟ್ಟಿದ್ದೇನೆ. ಹಾಗೆ ಇದನ್ನು ಮುಚ್ಚಳ ಹಾಕಿಡ್ಬೇಕೀಗ. ಹಾಗೆ ಬಂದ ತಕ್ಷಣ ಪತ್ರೊಡೆ ಬಿಸಿ ಮಾಡಿದೆ. ಅಮ್ಮ ಪತ್ರೊಡೆ ಮಾಡಿ ಕೊಟ್ಟಿದ್ರು ಯಾವತ್ತಿನ ಹಾಗೆ. ನಾನು ಈ ದೊಡ್ಡ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಸಣ್ಣ ಪಾತ್ರೆಯಲ್ಲಿ ಪತ್ರೊಡೆ ಇಟ್ಟು ಮತ್ತೆ ಹೀಗೆ ಮುಚ್ಚಿಡುದು. ಹಾಗೆ ಅಮ್ಮ ಮನೆಯಲ್ಲಿ ಒಂದಷ್ಟು ಮಾವಿನ ಹಣ್ಣುಗಳಿತ್ತಾಯ್ತಾ, ನಾನು ಬಂದ ತಕ್ಷಣ ಎಲ್ಲ ತಿನ್ನಲಿಕ್ಕೆ ಬೇಕಾಗ್ತದೆ ಅಂತ ಹೇಳಿ ಮಾವಿನ ಹಣ್ಣು ಕೊಟ್ಟಿದ್ದಾರೆ. ಈಗ ಇದನ್ನು ತುಂಡು ಮಾಡಿ ತಿಂದು ಮತ್ತೆ ಮಲಗುದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.